ಬೀದಿಗಳಲ್ಲಿ, ಪತ್ರಿಕಾಗೋಷ್ಠಿಗಳಲ್ಲಿ, ಟಿವಿಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಚರ್ಚೆಗೆ ಒಳಪಟ್ಟಿದ್ದಂತಹ ಮೂಡ ಹಗರಣ ಈಗ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಎಂಬಂತಾಗಿ ಇವತ್ತಿಗೆ ನಿಂತಿದೆ. ರಾಜ್ಯಪಾಲರ ಒಂದು ರಾಜಭವನ ರಾಜಕೀಯ ಭವನ ಆಗಬಾರ್ದು. ಅದನ್ನ 2-3 ದಿವಸದಲ್ಲಿ ರಾಜಭವನ ಮುತ್ತಿಗೆ ಹಾಕೋ ಮೂಲಕ ನಾನು ತೀವ್ರವಾಗಿ ಪ್ರತಿಭಟನೆ ಮಾಡ್ತೇನೆ. ಈ ಪ್ರಕರಣವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಎಲ್ಲ ಹೋರಾಟಗಳು ಒಂದು ಕಡೆ ಪ್ರಾರಂಭವಾಗುತ್ತಾ ಇದ್ದರೆ, ಬಹಳ ಜನ ಎಲ್ಲ ಪಕ್ಷದಲ್ಲೂ ಕಾಯಂ ಆಗಿ ಪರ ಅಗ್ರಹಾರದಲ್ಲಿ ಇರಬೇಕಾದವ್ರು ಇದ್ದಾರೆ. ಬಹಳ ಬುದ್ಧಿವಂತಿಯಿಂದ ಉಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಕಾನೂನಾತ್ಮಕವಾಗಿ ಅದನ್ನು ಯಾವುದಾದ್ರೂ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬಹುದೇ ಎಂಬ ಪ್ರಯತ್ನ ರಾಜಭವನದ ಕಡೆಯಿಂದ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ರಾಜ್ಯಪಾಲರು ಅವರು ರಾಜಕೀಯ ಪಾಲರಾಗಬಾರದು. ರಾಜ್ಯಪಾಲರೇ ಹೊರತು ರಾಜಕೀಯ ಪಾಲರಾಗಬಾರದು. ಇದರ ಪರಿಣಾಮ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವೆ ಒಂದಿಷ್ಟು ಸಂಘರ್ಷ ಗ್ಯಾರಂಟಿ. ಈ ಮೂಡ ಹಗರಣದ ಸಂಬಂಧ ನೋಟಿಸ್ ಕೊಟ್ಟಿದ್ದಂತಹ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಇವತ್ತು ರಾಜ್ಯ ಮಂತ್ರಿಮಂಡಲ ಸಭೆಯನ್ನು ನಡೆಸಿತು. ರಾಜ್ಯಪಾಲರು ಮುಖ್ಯಮಂತ್ರಿಗೆ ನೋಟಿಸ್ ಅನ್ನು ಕೊಡೋದಾದ್ರೆ ಪ್ರಜಾಪ್ರಭುತ್ವ ಆಗೋದಿಲ್ಲ. ಇದು ನಿಜವಾಗಲೂ ದಂಡಿನ ಆಳ್ವಿಕೆ ಆಗುತ್ತೆ.